ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಒಂದು ಕಾರ್ಯಕ್ರಮ ತುಂಬಾ ವಿನೂತನವಾದದ್ದು. ಮೊದಲನೇದಾಗಿ 3 ಜಿಲ್ಲೆಗಳಿಂದ ಯಾರನ್ನ ಈಗ ನೂತನವಾಗಿ ಮಧ್ಯಸ್ಥಿಕೆದಾರರಾಗಿ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಅಂದ್ರೆ ನಮ್ಮ ಜಿಲ್ಲೆಗಳಿಂದ, ಪ್ರತಿಯೊಂದು ಜಿಲ್ಲೆಗಳಿಂದ ಮಾಡಿಕೊಂಡು ಈಗ ನೀವು ಬಂದಿದ್ದೀರಿ. ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ ಮಧ್ಯಸ್ಥಿಕೆ ಅಂತ ಹೇಳಿದ್ರೆ ನೀವು ಇನ್ನೊಬ್ಬರ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಕೂತ್ಕೊಳ್ಳೋದು ಮಾತ್ರ ಅಲ್ಲ, ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನು ನೀವು ಮಾಡ್ಕೊಳ್ತೀರಿ. ಅದನ್ನ ನೀವು ಈ 5 ದಿನಗಳಲ್ಲಿ ಕಂಡುಕೊಳ್ತೀರಿ ಅಂತ ನಾನು ನಂಬಿದ್ದೀನಿ. ಯಾಕೆಂತ ಹೇಳಿದ್ರೆ ಈಗ ನೀವು ಈ ದಿನ ಈ ಕ್ಷಣ ನೀವ್ ಹೇಗಿದ್ದೀರಿ, ಈ 40 hours ಮುಗಿಸಿ ಹೋಗುವಾಗ ನೀವೆಷ್ಟು ಬದಲಾಗ್ತೀರಿ ಅನ್ನೋದನ್ನ ನೀವು ಕೊನೆಯ ದಿನ ನಾವು ಕಾಣ್ತೀವಿ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ನಾವು ಬೃಂದಾನಂದ ಕುಮಾರ್ ಅವ್ರನ್ನ ಬಹಳ ವರ್ಷದಿಂದ ನೋಡಿದೀವಿ. ಮೀಡಿಯೇಷನ್ ಈ ಸೆಂಟರ್ 2006 ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಬಂದು ಟ್ರೈನ್ ಅಪ್ ಮಾಡಿದ್ರು ಹೈಕೋರ್ಟ್ ನಲ್ಲಿ, ಕೋರ್ಟ್. ಆವಾಗ ಹೊರದಿಂದ ನಾವು ನೋಡ್ತಾ ಇದೀವಿ. ಆಮೇಲೆ ಮೀಡಿಯೇಟರ್ಸ್ ಅಲ್ಲಿ ಆದ ಬದಲಾವಣೆಗಳನ್ನು ನೋಡ್ತಾ ಇದೀವಿ. ಯಾಕಂದ್ರೆ ಅವರು ಅಡ್ವೊಕೇಟ್ಸ್ ಆಗಿದ್ದವರೆಲ್ಲ. ನಂತರದಲ್ಲಿ ಅವರಲ್ಲಿ ಆದ ಪರಿವರ್ತನೆಗಳು, ಬಿಹೇವಿಯರಲ್ ಚೇಂಜಸ್, ಆಟಿಟ್ಯೂಡ್, ಟೆಂಪರ್ಮೆಂಟ್, ಪೀಸ್ ಆಫ್ ಮೈಂಡ್, ಎವ್ರಿಥಿಂಗ್ ಇಸ್ ಡಿಫರೆಂಟ್. ಇಟ್ ಹಸ್ ಬಿನ್ improved lot it seems. Unfortunately, the senior judges who are working in our Karnataka not had a training so far. So I feel that you people are better than me to explain everything in future course. Just inaugurating the program as a principal district judge and chairman of the DLS, because I don't reform myself, because every now and then they call for training for 1 day workshop and give training. They will say something and we'll go out. But after 2014 batch, it seems 14 batch ಇಂದ ಮೋಸ್ಟ್ಲಿ ಎಲ್ಲರಿಗೂ 40 hours ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಈ ಟ್ರೈನಿಂಗ್ ಪ್ರತಿಯೊಬ್ಬ ವ್ಯಕ್ತಿಗೂ ಅವಶ್ಯಕತೆ ಇದೆ, ಪ್ರತಿಯೊಬ್ಬ ನ್ಯಾಯಾಧೀಶನಿಗೂ ಅವಶ್ಯಕತೆ ಇದೆ, ಪ್ರತಿಯೊಬ್ಬ ವಕೀಲರಿಗೂ ಅವಶ್ಯಕತೆ ಇದೆ. ಯಾಕೆಂತ ಹೇಳಿದ್ರೆ ನೀವು ಯು ನೋ ವೆರಿ ವೆಲ್ ದಟ್ ನಮ್ಮ ದೇಶದಲ್ಲಿ ನಮ್ಮ ಜನಸಂಖ್ಯೆಯನ್ನ ಹೋಲಿಸ್ಕೊಂಡ್ರೆ ನಮ್ಮ ದೇಶದಲ್ಲಿ ನ್ಯಾಯಾಲಯಗಳಲ್ಲಿರೋ ಟೆಂಡೆನ್ಸಿ 5 crores 95,000, more than 5 crores, so near to 6 crores ಇದೆ. ಅದರಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ ಫ್ರಮ್ ದಿ ಡಿಸ್ಟ್ರಿಕ್ಟ್ ಜುಡಿಷಿಯರಿ, ಮೋರ್ ದೆನ್ 4.5 lakhs ನಮ್ಮಲ್ಲಿಂದನೇ ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ ಡಿಸ್ಟ್ರಿಕ್ಟ್ ಜುಡಿಷಿಯರಿ. ಇದಕ್ಕೆ ಕಾರಣ ಏನು? ವಕೀಲರು ಕೆಲಸ ಮಾಡ್ತಾ ಇಲ್ವಾ? ನ್ಯಾಯಾಧೀಶರು ಕೆಲಸ ಮಾಡ್ತಾ ಇಲ್ವಾ? ಯಾಕೆ ಈಗ ಆಗ್ತಾ ಇದೆ? ಯಾವ್ದು ಟೆಂಡೆನ್ಸಿ ಯಾಕೆ ಹೀಗೆ ಜಾಸ್ತಿ ಆಗ್ತಾ ಇದೆ ಅಂತ? ಯಾಕಂದ್ರೆ ಈಗ ಪ್ರತಿಯೊಂದು ಎಲ್ಲರಿಗೂ ಅವೇರ್ನೆಸ್ ಬಂದಿದೆ, ಅವರವರ ರೈಟ್ಸ್ ಅವೇರ್ನೆಸ್ ಬಂದಿದೆ, ಲೀಗಲ್ ಅವೇರ್ನೆಸ್ ಬಂದಿದೆ. ಅವರ ರೈಟ್ಗೋಸ್ಕರ ಅವರು ಫೈಟ್ ಮಾಡ್ತಾರೆ. ಫೈಟ್ ಸ್ಟಾರ್ಟ್ ಆದಾಗ ನಿಮ್ಗೆಲ್ಲ ಗೊತ್ತಿದೆ, ಮನೆ ಒಳಗಿಂದ ಡಿಸ್ಪ್ಯೂಟ್ ಸ್ಟಾರ್ಟ್ ಆಗುತ್ತೆ. ಮನೆ ಒಳಗಿಂದ ಸ್ಟಾರ್ಟ್ ಆದ ಡಿಸ್ಪ್ಯೂಟ್ ಸಮಾಜಕ್ಕೆ ಹೋಗುತ್ತೆ, ಸಮಾಜದಿಂದ ತಾಲೂಕಾ, ಡಿಸ್ಟ್ರಿಕ್ಟ್, ಸ್ಟೇಟ್, ನೇಷನ್, ಆಮೇಲೆ ಇಡೀ ದೇಶ ಈ ಡಿಸ್ಪ್ಯೂಟ್ ರಿಸಾಲ್ವ್ ಮಾಡೋದಕ್ಕೆ ಬಡದಾಡ್ತಾ ಇರ್ತಾರೆ. ಹೆಚ್ಚಿನ ಸಮಯವನ್ನ ಕಕ್ಷಿದಾರರು ಈ ತಮ್ಮ ನ್ಯಾಯವನ್ನು ಗಳಿಸ್ಲಿಕ್ಕೋಸ್ಕರ ಅಥವಾ ತಮ್ಮ ಹಕ್ಕಿಗೆ ಬಡದಾಡ್ತಾ ಇರ್ತಾರೆ. ಇದನ್ನು ಸಕಾಲದಲ್ಲಿ ನಮ್ಗೆ ಕೊಡಕ್ ಆಗ್ತಾ ಇಲ್ಲ ಅಂತಲ್ಲ, ಬಟ್ ಎಲ್ಲಾ ಪ್ರಯತ್ನಗಳು ಮಾಡ್ತಾ ಇದ್ರು ಈ ಡಿಸ್ಪ್ಯೂಟ್ ಮತ್ತು ಜನಸಂಖ್ಯೆಗಳನ್ನು ಮತ್ತು ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಸಂಖ್ಯೆಯನ್ನು ಹೋಲಿಸಿದಾಗ ನ್ಯಾಯಾಧೀಶರ ಸಂಖ್ಯೆ ಬಹಳ ಕಡಿಮೆ ಇದೆ. ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಕಡಿಮೆ ಇದೆ. ಆಮೇಲೆ ಒಂದು ಹಂತದಲ್ಲಿ ಡಿಸ್ಪ್ಯೂಟ್ ಸ್ಟಾರ್ಟ್ ಆದ್ರೆ ಅದನ್ನ ಈ ಕೆಳ ನ್ಯಾಯಾಲಯದಲ್ಲಿ ಈಗ ಒಂದು ಸಿವಿಲ್ ಜಡ್ಜ್ ಕೋರ್ಟ್ ಅಲ್ಲಿ ಒಂದು ಡಿಸ್ಪ್ಯೂಟ್ ಹಾಕಿದ್ದಾರೆ, ಒಂದು ಸೂಟ್ ಇದೆ ಅಂತ ಹೇಳಿದ್ರೆ ಅದನ್ನ ತೀರ್ಪಾದ್ರೆ ಅದು ನೆಕ್ಸ್ಟ್ ಅಪೀಲ್ ಹೋಗ್ತದೆ. ಡಿಸ್ಟ್ರಿಕ್ಟ್ ಜುಡಿಷಿಯರಿ, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ವರೆಗೆ ಹೋಗೋ ತನಕನು ಯಾರು ಬಿಡೋದಿಲ್ಲ. ಯಾಕಂದ್ರೆ ಅವ್ರಿಗೊಂದು ಹಠ ಬಂದಿರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.